ಎಲ್ಲಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ನಿಮ್ಮ ಅಕೌಂಟ್ಗೆ ಈಗ 4,000 ರೂಪಾಯಿ ಬಂದು ಬೀಳಲಿದೆ. ಹೌದು, ಇದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದಿಂದ ಹಣ ಬಿಡುಗಡೆಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಅದೇ ತರ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂಪರ್ ಸುದ್ದಿ ಅಂತ ಹೇಳ್ಬಹುದು. ಇನ್ನೊಂದು ಕಡೆಗೆ ಮತ್ತೆ ಕರ್ನಾಟಕ ಬಂದ್ ಎಂಬುವ ಒಂದು ಎಚ್ಚರಿಕೆ ಬಂದಿದೆ. ಎದಕ್ಕಂದ್ರೆ ಇದರ ಒಂದು ಕಾರಣ ಆದ್ರೂ ಏನು, ಕರ್ನಾಟಕ ಬಂದ್ ಎದಕ್ಕೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಅದೇ ತರ ಈ ಒಂದು ದಿನ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಕಂಡು ಬಂದಿದೆ. ಹೌದು ವೀಕ್ಷಕರೇ, ಎದಕ್ಕೆ ಮುಷ್ಕರವನ್ನ ಮಾಡ್ತಾ ಇದ್ದಾರೆ, ಎದಕ್ಕೆ ಯಾವಾಗ ಬಂದ್ ಮಾಡ್ತಾ ಇದ್ದಾರೆ, ಬಸ್ ಸಂಚಾರ ಎಲ್ಲೆಲ್ಲಿ ಬಂದ್ ಆಗುತ್ತೆ, ಅದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಸೊ ವಿಡಿಯೋನ ಮಿಸ್ ಮಾಡಲೇಬೇಡಿ, ವಿಡಿಯೋ ಪೂರ್ತಿ ನೋಡಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ವಿಡಿಯೋ ಇಂಪಾರ್ಟೆಂಟ್ ಆಗಿದೆ. 2 ಹೊಸ ದೊಡ್ಡ ಸಿಹಿ ಸುದ್ದಿ, ಒಂದು ಹೊಸ ನಿಯಮವು ಕೂಡ ಜಾರಿಗೆ ಬರ್ತಾ ಇದೆ. ಎಲ್ಲ BPL ಕಾರ್ಡ್ ಇದ್ದವ್ರಿಗೆ, ರೇಷನ್ ಕಾರ್ಡ್ ಇದ್ದವ್ರಿಗೆ ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ. ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಕಮೆಂಟ್ ಕೂಡ ಮಾಡಿ. ಇನ್ನು ವೀಕ್ಷಕರೇ, ಬಂಗಾರ ಈಗ 1,50,000 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ 3,07,000 ರೂಪಾಯಿ ಆಗಿದೆ. ಹೌದು, ಒಂದು ವರ್ಷದಲ್ಲಿ ಬಂಗಾರ 70,000 ರೂಪಾಯಿ ಏರಿಕೆ ಆಗಿದ್ರೆ ಬೆಳ್ಳಿ 2 ಲಕ್ಷ ರೂಪಾಯಿ ಏರಿಕೆ ಆಗಿದೆ. ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋಗೆ ಬೇಗನೆ ಒಂದು ಲೈಕ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಿ. ನಿಮಗೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಬಂತ, 24ನೇ ಕಂತು ನಿಮಗೆ ಹಣ ಬಂತ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಮ್ಮ ಉತ್ತರ ಕೂಡ ನಿಮಗೆ ಸಿಗುತ್ತೆ. ಎದಕ್ಕಂದ್ರೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೀವಿ. ಹೀಗಾಗಿ ನೀವು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ವೀಕ್ಷಕರೇ, ಮೊದಲಿಗೆ ಹೇಳಬೇಕಂದ್ರೆ ಇಲ್ಲಿವರೆಗೂ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಹಾಕಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಸರ್ಕಾರ ಹಾಕಬೇಕಾಗಿದ್ದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಆದ್ರೆ ಈಗ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮೊದಲು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು ಬಾಕಿ ಇತ್ತು. ನಂತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ಕಂತು ಬಾಕಿ ಇತ್ತು. ಟೋಟಲ್ ಆಗಿ 5 ಕಂತು ಬಾಕಿ ಇದೆ. ಇಲ್ಲಿವರೆಗೂ ಸೆಪ್ಟೆಂಬರ್ ವರೆಗೂ 48,000 ರೂಪಾಯಿ ಹಣವನ್ನ ಹಾಕಲಾಗಿದ್ದು, ಇನ್ನು 10,000 ರೂಪಾಯಿ ಈಗ ಬ್ಯಾಲೆನ್ಸ್ ಇತ್ತು, ಬಾಕಿ ಇತ್ತು. ಅದರಲ್ಲಿ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಹೌದು, ಎದಕ್ಕಂದ್ರೆ ಈಗ ನಮ್ಮ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ 4,000 ರೂಪಾಯಿ ಜಮೆ ಆಗಲು ಶುರು ಆಗ್ತಾ ಇದೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೌದು, CM ಸಿದ್ದರಾಮಯ್ಯ ಅವರು 2 ತಿಂಗಳ ಅಂದ್ರೆ 4,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಣ ಶೀಘ್ರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಅಂತ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಅಂದ್ರೆ ಈ ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಇದೇ ಒಂದು 30 ಅಥವಾ 31ನೇ ತಾರೀಕಿನ ಒಳಗೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ ಮೊದಲು 2,000 ರೂಪಾಯಿ ಬರುತ್ತೆ. ನಂತರ 1-2 ದಿನದಲ್ಲಿ ಮತ್ತೆ 2,000 ರೂಪಾಯಿ ಬರೋದು ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಣವನ್ನ ಬಿಡುಗಡೆ ಮಾಡುವಂತೆ ಸೂಚನೆಯನ್ನ ಹಣಕಾಸು ಇಲಾಖೆಗೆ ಕೊಟ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿಸಿದ್ದಾರೆ. ಗೃಹಲಕ್ಷ್ಮಿಯರ ಅಕೌಂಟ್ಗೆ 4,000 ರೂಪಾಯಿ ಈಗ ಬಂದು ಬೀಳಲಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ನಿಮಗೂ ಕೂಡ ಈಗಾಗಲೇ 48,000 ರೂಪಾಯಿ ಅಂದ್ರೆ 24ನೇ ಕಂತು ಹಣ ಬಂದಿದ್ರೆ, ಈಗ ನಿಮಗೆ 25ನೇ ಕಂತು, 26ನೇ ಕಂತು, 27, 28, 29 ಈ 5 ಕಂತು ಹಣ ನಿಮಗೆ ಬರಬೇಕು. ಅಂದ್ರೆ ವೀಕ್ಷಕರೇ, ಇದರಲ್ಲಿ ಮೊದಲು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನ್ ಬ್ಯಾಲೆನ್ಸ್ ಇದೆ ನೋಡಿ, ಅದು ಮೊದಲು 4,000 ರೂಪಾಯಿ ಹಣವನ್ನ ಸರ್ಕಾರ ನಿಮ್ಮ ಅಕೌಂಟ್ಗೆ ಮೊದಲು ಜಮೆ ಮಾಡುತ್ತೆ. ನಂತರ 6,000 ರೂಪಾಯಿ ಏನ್ ಬಾಕಿ ಉಳಿಯುತ್ತೆ ನೋಡಿ, ಅದರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಬಂದ ಮೇಲೆ ನಾವು ನಿಮಗೆ ಮೊದಲು ಆ ಒಂದು ಅಪ್ಡೇಟ್ ಅನ್ನ ಕೊಡ್ತೀವಿ. ಸೊ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಹೇಳೋದೇನಪ್ಪಾ ಅಂದ್ರೆ, ನಿಮ್ಮ ಅಕೌಂಟ್ಗೆ ಆದಷ್ಟು ಬೇಗನೆ 4,000 ರೂಪಾಯಿ ಬರುತ್ತೆ. ನಂತರ 6,000 ರೂಪಾಯಿ ಫೆಬ್ರವರಿ ತಿಂಗಳಲ್ಲಿ ಅಪ್ಡೇಟ್ ಬಂದ್ರೆ ನಾವು ನಿಮಗೆ ಕೊಡಲಿದ್ದೇವೆ ವೀಕ್ಷಕರೇ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯವರು ಅಥವಾ ಅವರ ಪತಿಯಂದ್ರೆ ಏನಾದ್ರು GST ರಿಟರ್ನ್ಸ್ ಮಾಡ್ತಾ ಇದ್ರೆ, ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿಯವರು ಹಾಗೂ ಅವರ ಯಜಮಾನರು, ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಾಗ್ತಾ ಇದೆ. ಒಂದು ವೇಳೆ ನಿಮ್ಮ ಒಂದು BPL ಕಾರ್ಡು ಅನರ್ಹ ಅಥವಾ ಏನಾದ್ರೂ ನಕಲಿ ದಾಖಲೆ ಸೃಷ್ಟಿ ಮಾಡಿ ನೀವು BPL ಕಾರ್ಡ್ ಪಡೆದುಕೊಂಡಿದ್ರೆ, ಅನರ್ಹ ಅಂತ ಗುರುತು ಮಾಡಿದ್ರೆ, ನಿಮ್ಮ ಕಾರ್ಡ್ ಏನಾದ್ರೂ BPL ಇಂದ APL ಕನ್ವರ್ಟ್ ಆಗಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರದೇನೆ ಕೂಡ ಇರಬಹುದು. ಯಾಕಂದ್ರೆ ಗೃಹಲಕ್ಷ್ಮಿ ಹಣಕ್ಕೆ ಒಂದು ಪ್ರೈಮರಿ ಡಾಕ್ಯುಮೆಂಟ್ ಅಂದ್ರೆ ರೇಷನ್ ಕಾರ್ಡು. ರೇಷನ್ ಕಾರ್ಡ್ ಯಾರೆಲ್ಲ ಇದೆ, ರೇಷನ್ ಕಾರ್ಡ್ ಮೇಲೆ ಗೃಹಲಕ್ಷ್ಮಿಯವರು ಯಜಮಾನಿಯ ಸ್ಥಾನವನ್ನು ಹೊಂದಿರೋದ್ರಿಂದ ಅವರಿಗೆ ಮೊದಲು ಹಣವನ್ನ ಜಮೆ ಮಾಡ್ತಾ ಇದ್ದಾರೆ.
ಇದು ಕೂಡ ನಿಮಗೆ ಗೊತ್ತಿರಲಿ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಯಾವದ ಕಾರಣಕ್ಕೆ ಕರ್ನಾಟಕ ಬಂದ್ ಮಾಡ್ತಾರೆ? ಇದು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ. OPS ಜಾರಿ ಮಾಡದಿದ್ರೆ ಕರ್ನಾಟಕ ಬಂದ್ ಅಂತ CS ಷಡಾಕ್ಷರಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕ NPS ನೌಕರರ ಸಂಘದ ಎರಡನೇ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ CS ಷಡಾಕ್ಷರಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ರದ್ದು ಮಾಡಬೇಕು, ಹಳೆ ಪಿಂಚಣಿ ಯೋಜನೆ OPS ಮರುಜಾರಿ ಮಾಡೋ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಬೇಕು, ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯವನ್ನ ಬಂದ್ ಮಾಡೋ ಮೂಲಕ ಹೋರಾಟ ನಡೆಸಲಾಗುವುದು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು CS ಷಡಾಕ್ಷರಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಗರದ ಕುವೆಂಪು ಕನ್ನಡ ಭವನದಲ್ಲಿ ಭಾನುವಾರ ಅಖಿಲ ಕರ್ನಾಟಕ NPS ನೌಕರರ ಸಂಘದ ಎರಡನೇ ರಾಜ್ಯ ಕಾರ್ಯಕಾರಿಣಿ ಸಭೆ ಉದ್ಘಾಟಿಸಿ ಮಾತನಾಡಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ರಾಜಸ್ಥಾನ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ಜಾರ್ಖಂಡ್ ರಾಜ್ಯಗಳಲ್ಲಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ತೆಲಂಗಾಣ, ಆಂಧ್ರ ಪ್ರದೇಶಗಳಲ್ಲಿ ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಜಾರಿ ಮಾಡಲಾಗಿದೆ. ನಮ್ಮಲ್ಲೂ ಕೂಡ OPS ಜಾರಿಯಾಗಬೇಕು ಅಂತ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸಾರಿಗೆ ನೌಕರರು ಕೂಡ ಜನವರಿ 29ನೇ ತಾರೀಕಿಗೆ ಬೆಂಗಳೂರು ಚಲೋ ಅಂತ ಒಂದು ಹೋರಾಟ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಬಾಕಿ ಇರುವ 38 ತಿಂಗಳ ಸಂಪೂರ್ಣ ವೇತನ ಹಿಂಬಾಕಿ ಬಿಡುಗಡೆ ಮಾಡಬೇಕು, ಶಕ್ತಿ ಯೋಜನೆ ಬಾಕಿ ಹಣವನ್ನು ಕೂಡ ನಿಗಮಕ್ಕೆ ಪಾವತಿಸಬೇಕು ಮುಂತಾದ ಬೇಡಿಕೆಯನ್ನು ಈಡೇರಿಸಬೇಕು ಅಂತ BMTC ಮಾಜಿ ಉಪಾಧ್ಯಕ್ಷರು ಕೂಡ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಸಮಸ್ಯೆಗೆ ಕೂಡಲೇ ಸ್ಪಂದನೆ ಕೊಡಬೇಕು, ವೇತನ ಹಿಂಬಾಕಿ ಬಿಡುಗಡೆ ಮಾಡಬೇಕು. ಇನ್ನೊಂದು ಕಡೆಗೆ ನೌಕರರ ಮತ್ತು ನಿಗಮದ ಆರ್ಥಿಕ ಹಿತಾಸಕ್ತಿ ಕಾಪಾಡಲು ಶಾಶ್ವತ ಪರಿಹಾರವನ್ನು ಕೊಡಬೇಕು, ಸಮಸ್ಯೆಗೆ ಕೂಡಲೇ ಸ್ಪಂದನೆ ಕೊಡಬೇಕು ಸರ್ಕಾರ. ಇಲ್ಲವಾದಲ್ಲಿ ಇದೇ 29ನೇ ತಾರೀಕಿಗೆ ಮುಷ್ಕರ ಮಾಡೋದಾಗಿ ಹಾಗೂ ಬೆಂಗಳೂರು ಚಲೋ ಕೈಗೊಳ್ಳೋದಾಗಿ ನೌಕರರ ಒಕ್ಕೂಟಗಳು ಎಚ್ಚರಿಕೆ ನೀಡದೆ ಮುಷ್ಕರ ನಡೆಸುವ ಹಂತಕ್ಕೆ ನೌಕರರು ತಲುಪಿದ್ದಾರೆ ಎಂಬುದು ಪರಿಸ್ಥಿತಿ ಗಂಭೀರತೆಯನ್ನ ತೋರಿಸ್ತಾ ಇದೆ. ಪದೇ ಪದೇ ನೌಕರರನ್ನ ಸತಾಯಿಸುವುದು, ಹೊಸ ಗುಡುಗು ನೀಡಿ ಅದನ್ನ ಈಡೇರಿಸದೇ ಇರುವುದು ಸರ್ಕಾರಕ್ಕೆ ಒಂದು ಮಹಾ ಅಪಮಾನದ ಸಂಗತಿ. ಹೀಗೆ ನೌಕರರು ಈಗ ಜನವರಿ 29ನೇ ತಾರೀಕಿಗೆ ನಡೆಸುವ ಮುಷ್ಕರಕ್ಕೆ ಸಂಪೂರ್ಣವಾಗಿ ಜೊತೆ ಇರ್ತೀವಿ ಅಂತಾನೂ ಕೂಡ ಇಲ್ಲಿ BMTC ಮಾಜಿ ಅಧ್ಯಕ್ಷರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಒಟ್ಟಾರೆ ಹೇಳೋದಾದ್ರೆ ಬೆಂಗಳೂರು ಚಲೋ 29ನೇ ತಾರೀಕಿಗೆ ಸಂಚಾರದಲ್ಲಿ ವೃತ್ತಿವಾಗಬಹುದು. ಸ್ಪೆಷಲಿ ಬೆಂಗಳೂರಲ್ಲಿ ಓಡಾಡೋ ಬಸ್ಗಳು, BMTC ಬಸ್ಗಳು, KSRTC ಬಸ್ಗಳಲ್ಲಿ ಸ್ವಲ್ಪ ಸಮಯದಲ್ಲಿ ಬದಲಾವಣೆ ಆಗ್ಬೋದು. ಯಾಕಂದ್ರೆ ಬೆಳಿಗ್ಗೆ 9-10 ಗಂಟೆಯಿಂದ ಸಂಜೆ 4-5 ಗಂಟೆವರೆಗೂ ಈ ಬೆಂಗಳೂರು ಚಲೋ ಎಂಬ ಒಂದು ಹೋರಾಟ ಇರೋದ್ರಿಂದ ಇಲ್ಲಿ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವೊಬ್ಬರು ಅದರಲ್ಲಿ ಡ್ಯೂಟಿಗೂ ಹಾಜರಾಗದೇನೆ ಇರಬಹುದು. ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಬನ್ನಿ ಈಗ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ. ಎಲ್ಲ BPL ಕಾರ್ಡ್ ಇದ್ದವರಿಗೆ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಏನಾಗ್ತಿತ್ತು ಮೊದಲು ಅಂದ್ರೆ, ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರು ನಿಮ್ಮ ಒಂದು ಕುಟುಂಬದಲ್ಲಿ ಒಂದು ಬೆರಳಚ್ಚು ಇರುತ್ತಲ್ಲ, ಅಂದ್ರೆ ಯಜಮಾನರ ಒಂದು ಬೆರಳಚ್ಚು ಅದು ವರ್ಕ್ ಆಗ್ತಿಲ್ಲ ಅಂದ್ರೆ ಒಂದು ಪಡಿತರ ಕೊಡದೆ ವಾಪಸ್ ಕಳಿಸ್ತಾ ಇದ್ರು. ಇನ್ಮುಂದೆ ಆ ತರ ಮಾಡುವಂತೆ ಇಲ್ಲ. ಒಂದು ವೇಳೆ ಏನಾದರೂ ಈ ಒಂದು ಬೆರಳಚ್ಚು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನೋಡಿ ಬಯೋಮೆಟ್ರಿಕ್ ಕೆಲಸಕ್ಕೆ ಬರೆದಿದ್ರೆ ಅಥವಾ ಕೆಲಸ ಮಾಡದೆ ಹೋದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಮ್ಯಾನ್ಯುವಲ್ ಆಗಿ ಬರೆದುಕೊಂಡು ಪಡಿತರವನ್ನ ವಿತರಣೆ ಮಾಡಬಹುದು ಅಂತ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇದು ಒಂದು ಸೂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು 75 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಅವರ ಮನೆ ಬಾಗಿಲಿಗೆ ಅನ್ನ ಸುವಿಧಾ ಯೋಜನೆಯಡಿಯಲ್ಲಿ ಅವರ ಒಂದು ಮನೆ ಬಾಗಿಲಿಗೆ ಪಡಿತರವನ್ನ ತಲುಪಿಸುವ ಒಂದು ಯೋಜನೆ ಕೂಡ ಇದೆ. ಆ ಒಂದು ಯೋಜನೆ ಲಾಭ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಪಡೆದುಕೊಳ್ಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರದಾರರು ಬಯೋಮೆಟ್ರಿಕ್ ಸಮಸ್ಯೆ ಹೇಳಬಾರ್ದು, ಮ್ಯಾನ್ಯುವಲ್ ಆಗಿ ಬರೆದು ಪಡಿತರ ಕೊಡಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ಇನ್ನೊಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಕೂಡ ಸರ್ಕಾರ ಈಗ ಫೆಬ್ರವರಿ 10ನೇ ತಾರೀಕಿನ ಒಳಗೆ ವಿತರಣೆ ಮಾಡಲಿದೆ ಅಂತಾನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು ವೀಕ್ಷಕರೇ. ಅಂದ್ರೆ ಇನ್ ಮುಂದೆ ಪಡಿತರ ವಿತರಣೆ OTP ಮೂಲಕವೂ ಕೂಡ ನಡೆಯುತ್ತೆ. ಅಂದ್ರೆ ವೀಕ್ಷಕರೇ, ಮುಖ್ಯವಾಗಿ ನಿಮ್ಮ ಒಂದು ಪಡಿತರ ಇನ್ ಮುಂದೆ ಏನಾದರೂ ಬೆರಳಚ್ಚು ಕೆಲಸ ಮಾಡಿಲ್ಲ, ಬಯೋಮೆಟ್ರಿಕ್ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ಗೆ OTP ಕೂಡ ಬರುತ್ತೆ. OTP ನೀವು ಅವ್ರಿಗೆ ಹೇಳಿದ್ರೆ ಅವರು ನಿಮಗೆ ವಿತರಣೆ ಕೂಡ ಮಾಡ್ತಾರೆ. ಅಂದ್ರೆ ಇಂದಿರಾ ಕಿಟ್ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು. ವೀಕ್ಷಕರೇ, ಇದು ಕೂಡ ಒಂದು ಸೂಪರ್ ಸುದ್ದಿ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ಇಂದಿರಾ ಕಿಟ್ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, 5 kg ಅಕ್ಕಿ ಜೊತೆಗೆ ಎಲ್ಲ ಕೂಡ ಫ್ರೀ ಆಗಿ ಸರ್ಕಾರ ಕೊಡ್ತಾ ಇದೆ. ಇದೇ ಫೆಬ್ರವರಿ 10ನೇ ತಾರೀಕಿನ ಒಳಗೆ ಪ್ರತಿ ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL or APL, ಬೇಗನೆ ಕಮೆಂಟ್ ಮಾಡಿ. ಹಾಗೆ ಸರ್ಕಾರ ಅಕ್ಕಿ ಕೊಡಬೇಕಾ, ಇಂದಿರಾ ಕಿಟ್ ಕೊಡಬೇಕಾ, ಅಥವಾ ಏನಾದರೂ ಹೊಸ ಒಂದು ಯೋಜನೆ ಜಾರಿ ಮಾಡಬೇಕಾ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಎಲ್ಲ BPL ಕಾರ್ಡ್ ಇದ್ದವರು. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರದ ಬಗ್ಗೆ ವೀಕ್ಷಕರೇ. ಬಂಗಾರ ಬೆಳ್ಳಿ ದರ ನಾಗಾಲೋಟ ಅಂತಾನೆ ಹೇಳ್ಬೋದು. ಅದಕ್ಕಂದ್ರೆ ಇಷ್ಟೊಂದು ಏರಿಕೆ ಆಗುತ್ತೆ ಅಂತ ಯಾರು ಕೂಡ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆ ತರ ಈಗ
ಬೆಲೆ ಏರಿಕೆ ಆಗಿದೆ. ವೀಕ್ಷಕರೇ, ಬೆಳ್ಳಿ ಬಂಗಾರ ಎದಕ್ಕೆ ಏರಿಕೆ ಆಗ್ತಾ ಇದೆ ಅಂದರೆ ಈಗಾಗಲೇ ಹಣದುಬ್ಬರ ಆಗಿರ್ಬೋದು, ಅಮೆರಿಕಾದ ಪ್ರೆಷರ್ ಆಗಿರ್ಬೋದು, ಅದೇ ಥರ ಬಂಗಾರದ ಮೇಲೆ ಹೂಡಿಕೆ ಮಾಡುವವರ ಸಂಖ್ಯೆ ಆಗಿರ್ಬೋದು ಜಾಸ್ತಿ ಆಗಿದೆ. ಒಂದೇ ದಿನ 3,540 ರೂಪಾಯಿ ಏರಿಕೆ ಆಗೋದರ ಮೂಲಕ ಬಂಗಾರ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈಗ ಬಂಗಾರದ ಬೆಲೆ 1,50,000 ರೂಪಾಯಿ ಆಗಿದೆ. ಇನ್ನೊಂದು ಕಡೆಗೆ ಎರಡನೇದಾಗಿ ಬೆಳ್ಳಿ ದರ 1 kgಗೆ ಒಂದೇ ದಿನ 15,000 ರೂಪಾಯಿ ಏರಿಕೆ ಆಗೋದರ ಮೂಲಕ 3,20,000 ರೂಪಾಯಿ ಗಡಿ ದಾಟಿದೆ. ಅಂದರೆ ಲೆಕ್ಕ ಹಾಕಿ 1 ವರ್ಷದಲ್ಲಿ 2 ಲಕ್ಷ ರೂಪಾಯಿ ಬೆಳ್ಳಿ ದರ ಏರಿಕೆ ಆಗಿದ್ರೆ 1 ವರ್ಷದಲ್ಲಿ 70,000 ರೂಪಾಯಿ ಬಂಗಾರದ ಬೆಲೆ ಏರಿಕೆಯಾಗಿ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನ 1 ತೊಲೆ ಬಂಗಾರ ಎಷ್ಟಾಗಬೇಕು? ನಮ್ಮ ಪ್ರಕಾರ 70,000-80,000 ರೂಪಾಯಿ ಓಕೆ. ಎರಡನೇದಾಗಿ 1 kg ಬೆಳ್ಳಿ 1-1.5 ಲಕ್ಷ ರೂಪಾಯಿ ಅಂದರೆ ಓಕೆ, ಜನ ಖರೀದಿ ಮಾಡ್ತಾರೆ. ತುಂಬಾ ಜಾಸ್ತಿ ಆದರೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್. ಸೊ ನಿಮ್ಮ ಪ್ರಕಾರ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಮತ್ತು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.